ನಟ ಮೋಹನ್ ಲಾಲ್ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಮಾಲಿವುಡ್ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಶಬರಿಮಲೆಯಲ್ಲಿ ವಿಶೇಷ ಪೂಜೆ ಮಾಡಿಸಿದ್ದಂತಹ ಮೋಹನ್ ಲಾಲ್ ಪೂಜೆ ಮಾಡಿಸಿದ್ದೇ ವಿವಾದದ ಕೇಂದ್ರ ಬಿಂದು ಆಗಿದೆ. ಹಾಗಾದ್ರೆ ಪೂಜೆ ಮಾಡಿಸಿದ್ದಕ್ಕೆ ವಿವಾದ ಆಯಿತೆ? ಹಾಗಾದ್ರೆ ಮೋಹನ್ ಲಾಲ್ ಮಾಡಿದ್ದೇನು? ಶಬರಿಮಲೆಯಲ್ಲಿ ವಿಶೇಷ ಪೂಜೆ ಮಾಡಿಸಿದ್ದಂತಹ ಮೋಹನ್ ಲಾಲ್ ಪೂಜೆ ಮಾಡಿಸಿದ್ದೇ ವಿವಾದದ ಕೇಂದ್ರ ಬಿಂದು ಆಗಿದೆ. ಎಲ್ಲಿಗೆ ಮುಟ್ತಾ ಇದೆ ನಮ್ಮ ದೇಶದ ವರ್ತಮಾನಗಳು ಅನ್ನೋದಿದೆಯಲ್ಲ, ನಿಜಕ್ಕೂ ಕೂಡ ಅತ್ಯಂತ ನಾಚಿಕೆಗೇಡಿನ ಕೆಲಸ ಇದು. ಅತ್ಯಂತ ನಾಚಿಕೆಗೇಡಿನ ಕೆಲಸ. ನಟ ಮೋಹನ್ ಲಾಲ್ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಮಾಲಿವುಡ್ ಸೂಪರ್ ಸ್ಟಾರ್ ಮೋಹನ್ ಲಾಲ್, ಈ ಸ್ಟೋರಿಯನ್ನ ನೀವು ಸ್ಪಷ್ಟವಾಗಿ ಕೇಳ್ಕೊಂಡ್ರೆ ನಿಜಕ್ಕೂ ಕೂಡ ನಿಮಗೆ ಒಂದರ್ಥದ ಆಘಾತ ಆಗುತ್ತೆ. ಮೋಹನ್ ಪೂಜೆ ಮಾಡಿಸಿದ್ದು ನಟ ಮಮ್ಮುಟ್ಟಿ ಹೆಸರಲ್ಲಿ. ನೋಡ್ರಿ, ಶಬರಿಮಲೆಯಲ್ಲಿ ನೆಲೆಸಿರುವಂತಹ ದೇವರನ್ನ ಒಂದು ಸಮುದಾಯ ಗುತ್ತಿಗೆ ಪಡೆದಿಲ್ಲ. ಒಂದು ದೇವರು ಈ ಭೂಮಿಯಲ್ಲಿ ಜೀವಿಸುವಂತಹ ಪ್ರತಿ ಮನುಷ್ಯ ಮಕ್ಕಳ ಶಕ್ತಿಯಾಗಿರ್ತಾನೆ. ಈ ಭೂಮಿಗೆ ಈ ಒಂದು ಸೂರ್ಯ, ಈ ಭೂಮಿಗೆ ಒಂದು ಚಂದ್ರ, ಈ ಭೂಮಿಗೆ ದೇವರು ಕೂಡ ಒಬ್ಬನೇ. ಹಲವು ನಾಮಗಳಲ್ಲಿ ಕರೆಸಿಕೊಳ್ಳಬಹುದು. ಶಬರಿಮಲೆಯಲ್ಲಿ ನೆಲೆಸಿರುವಂತಹ ಅಯ್ಯಪ್ಪ ಸ್ವಾಮಿ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಅನ್ನೋದಿದೆಯಲ್ಲ, ಆ ವಾದ ತಪ್ಪಾಗುತ್ತೆ. ಮಮ್ಮುಟ್ಟಿ ಮಾರಣಾಂತಿಕ ರೋಗದಿಂದ ಬಳಲ್ತಾ ಇದ್ದಾರೆ. ಮಮ್ಮುಟ್ಟಿಯ ಸಹೋದ್ಯೋಗಿ ಮೋಹನ್ ಲಾಲ್, ನೋಡ್ರಿ, ನನ್ನ ಗೆಳೆಯ, ನನ್ನೊಬ್ಬ ಸ್ನೇಹಿತ ಆ ಅನಾರೋಗ್ಯದಿಂದ ಬಳಲ್ತಾ ಇರಬೇಕಾದ್ರೆ ನಾನು ಮಸೀದಿಗೆ ಹೋಗಿ ಪ್ರಾರ್ಥನೆ ಮಾಡೋದು ಅಪರಾಧ ಅಲ್ಲ. ಅಪರಾಧ ಅಲ್ಲ. ತನ್ನ ಸಹೋದ್ಯೋಗಿ ಮುಸ್ಲಿಂ ಮಮ್ಮುಟ್ಟಿಗೆ ಅನಾರೋಗ್ಯ ಇತ್ತು. ಮೋಹನ್ ಲಾಲ್ ಒಬ್ಬ ಹಿಂದೂ. ಆತ ನಂಬುವಂತಹ ಅಯ್ಯಪ್ಪ ಸ್ವಾಮಿ ದೇವರಿಗೆ ಅಥವಾ ಶಬರಿಮಲೆಗೆ ಹೋಗಿ ಮಮ್ಮುಟ್ಟಿಗೆ ಆರೋಗ್ಯ ಗುಣಮುಖವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಅದು ಈಗ ವಿವಾದವಾಗುತ್ತೆ. ಆಗ ಬರದ ಸಮಸ್ಯೆ ಓರ್ವ ಮುಸ್ಲಿಂ ಪರವಾಗಿ ಪ್ರಾರ್ಥನೆ ಮಾಡಿದಾಗ ಬಂತೇಕೆ? ಕುಂಭಮೇಳದಲ್ಲಿ ಕತ್ರಿನಾ ಕೈಫ್ ಹೋಗಿ ತೀರ್ಥ ಸ್ನಾನ ಮಾಡಿದ್ರು ಆ ತ್ರಿವೇಣಿ ಸಂಗಮದಲ್ಲಿ. ಆಕೆ ಹೋದಾಗ ಇಲ್ಲದೆ ಇರತಕ್ಕಂತಹ ವಿವಾದ ಮಮ್ಮುಟ್ಟಿಯ ಹೆಸರಿನಲ್ಲಿ ಮೋಹನ್ ಲಾಲ್ ಪ್ರಾರ್ಥನೆ ಸಲ್ಲಿಸಿದಾಗ ವಿವಾದ ಸೃಷ್ಟಿಸಿದ್ದೇಕೆ? ಮಮ್ಮುಟ್ಟಿ ಮೋಹನ್ ಲಾಲಿಗೇನಾದರೂ ಮನವಿ ಬರ್ಕೊಟ್ಟಿರಲಿಲ್ಲ, ನನ್ನ ಹೆಸರಲ್ಲಿ ಅಯ್ಯಪ್ಪ ಶಬರಿಮಲೆಯಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ. ಮಮ್ಮುಟ್ಟಿ ಯಾವ ಮನವಿಯನ್ನು ಕೂಡ ಬರೆದು ಕೊಟ್ಟಿರಲಿಲ್ಲ. ಮೋಹನ್ ಲಾಲ್ ತನ್ನ ಸ್ನೇಹಿತ ಅನ್ನೋ ಕಾರಣಕ್ಕೋಸ್ಕರ, ತನ್ನ ಸಹೋದ್ಯೋಗಿ ಅನ್ನೋ ಕಾರಣಕ್ಕೋಸ್ಕರ ಆ ಅಭಿಮಾನದಲ್ಲಿ ದೇವರ ಜೊತೆ ಪ್ರಾರ್ಥನೆಯನ್ನ ಮಾಡಿದ್ರು. ಅದು ಈಗ ವಿವಾದಕ್ಕೆ ತಿರುಗಿದೆ. ಮುಸಲ್ಮಾನರಿಗೆ ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡುವಂಥದ್ದಿದೆ, ಆದರೆ ಮುಸಲ್ಮಾನ ಪರವಾಗಿ ಹಿಂದೂ ದೇವಾಲಯದಲ್ಲಿ ಹೆಂಗೆ ನೀವು ಪ್ರಾರ್ಥನೆ ಸಲ್ಲಿಸ್ತೀರಾ? ಇದನ್ನು ಯೋಚನೆ ಮಾಡುವವರಿಗೂ ಕೂಡ ನಾಚಿಕೆ ಇಲ್ಲ. ಇದನ್ನು ವಿವಾದವಾಗಿ ಸೃಷ್ಟಿ ಮಾಡಿದವರಿಗೂ ಕೂಡ ನಾಚಿಕೆ ಇಲ್ಲ. ಇದು ಎಂತಹ ಕೆಟ್ಟ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ. ಇದೆಂತಹ ಕೆಟ್ಟ ಸಮಾಜ, ಎಂತಹ ಕೆಟ್ಟ ಸಮಾಜ. ಮಮ್ಮುಟ್ಟಿ ಏನು ಬರೆದು ಕಳಿಸಿದ್ರ ಮೋಹನ್ ಲಾಲ್ ನೀನು ಪ್ರಾರ್ಥನೆ ಮಾಡುವಂತ? ಇಲ್ಲ. ಮಮ್ಮುಟ್ಟಿ ಯಾವ ಬಯಕೆಗಳನ್ನು ಹೇಳಿರಲಿಲ್ಲ. ಮೋಹನ್ ಲಾಲ್ ತನ್ನ ಸ್ನೇಹಿತ ಅನ್ನೋ ಕಾರಣಕ್ಕೋಸ್ಕರ ಹಿಂದೂ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರು. ಆ ಪ್ರಾರ್ಥನೆಗೆ ಈಗ ಆಕ್ರೋಶಗಳು ವ್ಯಕ್ತವಾಗಿದೆ. ಆ ಆಕ್ರೋಶಗಳು ವ್ಯಕ್ತಪಡಿಸ್ತಾ ಇರತಕ್ಕಂತಹ ಮನಸ್ಥಿತಿ ನಿಜಕ್ಕೂ ಕೂಡ ಅತ್ಯಂತ ಕೆಳ ಹಂತದಲ್ಲಿದೆ.